ಫಸ್ಟ್ ಡಯಾಬಿಟಿಕ್ ಪೇಷಂಟ್ಸ್ ಬಂದು ಕೇಳದೆ, ಡಾಕ್ಟ್ರೇ ನನಗೆ ಡಯಾಬಿಟೀಸ್ ಬಂದುಬಿಟ್ಟಿದೆ, ಅರ್ಲಿ ಮಾರ್ನಿಂಗ್ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೇಳಿ. ತುಂಬಾ ಅವಶ್ಯಕತೆ. ಡಯಾಬಿಟಿಕ್ ಪೇಷಂಟ್ಸ್ ಅರ್ಲಿ ಮಾರ್ನಿಂಗ್ ನೀವು ಏನು ಮಾಡ್ತೀರೋ ಥ್ರೂ ಔಟ್ ದ ಡೇ ಅಷ್ಟೇ ಆ್ಯಕ್ಟಿವ್ ಆಗಿರ್ತೀರೋ, ಅಷ್ಟೇ ಬೆಟರ್ ಆಗಿರ್ತೀರೋ. ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತಿನ ಒಂದು ಸ್ಮಾಲ್ ರುಟೀನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಕಾಮನಾಗಿ ನಾವು ಹೇಳೋದು ಡಯಾಬಿಟಿಕ್ ಪೇಷಂಟ್ಸ್ಗೆ ದಯವಿಟ್ಟು ಅಟ್ಲೀಸ್ಟ್ ಅಂದರೂ ಕೂಡ 6 to 8 hours ಆಫ್ ಗುಡ್ ಸ್ಲೀಪ್ ಆಗಬೇಕು ಅಂತ ಹೇಳ್ತೀವಿ. ಗುಡ್ ಸ್ಲೀಪ್ ಆಗಬೇಕು ಅಂದರೆ ನೀವು ರಾತ್ರಿನೇ ಪ್ರಿಪ್ರೇಷನ್ ಚೆನ್ನಾಗಿರ್ಬೇಕು. ಅಂದರೆ ಪ್ರತಿದಿನ ರಾತ್ರಿ ಒಂದೇ ಟೈಮಿಂಗ್ ಮಲಗಬೇಕು, ಟೈಮಿಂಗ್ಸ್ ವೇರಿಯೇಷನ್ ಆಗಬಾರ್ದು. ಅದೇ ಟೈಮಿಂಗ್ ನೀವು ರೆಗ್ಯುಲರಾಗಿ ಮಲಗೋದ್ರಿಂದ ಡೆಫಿನೆಟಾಗಿ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಪ್ಲಸ್ 8 hours ಆಫ್ ಸ್ಲೀಪು ಆಗುತ್ತೆ. ಬಟ್ ಆ 8 hours ಆಫ್ ಸ್ಲೀಪ್ ಆದಷ್ಟು 6 o'clock ಅಷ್ಟೊಳಗೆ ಎದೊಳಂಗೆ ಪ್ಲ್ಯಾನ್ ಔಟ್ ಮಾಡಿ. ಯಾಕೆ ಬೇಗ ಎದೊಳ್ಬೇಕು ಅಂತ ಹೇಳಿದ್ರೆ, ಬೇಗ ಎದ್ದಷ್ಟು ನಿಮಗೆ ಜಾಸ್ತಿ ಟೈಮ್ ಸಿಗುತ್ತೆ. ಏನಕ್ಕೆ? ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಚಾನ್ಸ್ ಸಿಗುತ್ತೆ, ಮಿಕ್ಕಿದ ಹಲವಾರು ನಿಮ್ಮ ನಾರ್ಮಲ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ಲಾಟ್ ಆಫ್ ಟೈಮ್ ಸಿಗುತ್ತೆ. ಆ ಟೈಮ್ ಇನ್ಫ್ಯಾಕ್ಟ್ 1/2 hour to 45 minutes ಆರ್ 1 hour ನಿಮ್ಗೆ ಸಿಗುತ್ತಲ್ಲ ಅರ್ಲಿ ಮಾರ್ನಿಂಗ್ ಟೈಮ್, ತುಂಬಾ ಅವಶ್ಯಕತೆ. ಯಾಕೆಂದರೆ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಈ 1 hour ಅವ್ರ ಬಾಡಿ ಅವ್ರು ತಿಳ್ಕೊಬೇಕು, ಏನೇನು ಮಾಡಬೇಕು ಅಂತ ಗೊತ್ತಿರಬೇಕು. ಅವನ್ನೆಲ್ಲ ಮಾಡೋದ್ರಿಂದ ಕಂಟ್ರೋಲ್ ಚೆನ್ನಾಗಿರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಎದ್ದ ತಕ್ಷಣ ವಾಕಿಂಗ್ ಹೋಗ್ಬಿಡ್ತಾರೆ. ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಎದ್ದ ತಕ್ಷಣ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಟೈಮ್ ನಿಮ್ಮ ಸ್ವಲ್ಪ ಒಂದು ಲೋಟ ನೀರು ಕುಡಿಯೋದು ಅವೆಲ್ಲ ಮಾಡಬೇಕು. ಹೈಡ್ರೇಷನ್ ಫಸ್ಟ್ ಇಂಪಾರ್ಟೆಂಟ್. ಡಯಾಬಿಟಿಸ್ಗೆ ಎದ್ದ ತಕ್ಷಣ ಹೈಡ್ರೇಷನ್ ಲೆವೆಲ್ ಚೆನ್ನಾಗಿಲ್ಲ ಅಂದರೆ ಹಲವಾರು ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಹೈಡ್ರೇಷನಲ್ಲೇ ಇದೆ. ಸೊ ಹಾಗಾಗಿ ಎಷ್ಟೋ ಜನ 1 ಲೋಟ 2 ಲೋಟ ಅಷ್ಟು ನೀರು ಕುಡಿತಾರೆ. ಕುಡೀರಿ, ಏನು ತೊಂದರೆ ಏನಿಲ್ಲ. ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಹೈಡ್ರೇಷನ್ ಚೆನ್ನಾಗಿರುತ್ತೆ. ಫ್ಲಶ್ ಥೆರಪಿ ಅಂತ ಹೇಳ್ತೀವಿ, ಬಾಡಿಲಿರೋ ಕೆಟ್ಟ ಅಂಶ ಎಲ್ಲ ಈಚೆಗೆ ಬೇಗ ಬರುತ್ತೆ, ಅದು ಹೆಲ್ಪ್ ಆಗುತ್ತೆ. ಅದಾಗ್ತಿದ್ದಂಗೆ ಅರ್ಲಿ ಮಾರ್ನಿಂಗ್ ರುಟೀನ್ಸ್ ನೀವು ಮಾಡಿಕೊಂಡು ಅಟ್ಲೀಸ್ಟ್ ಅಂದರೂ ಕೂಡ 1/2 hour to 45 minutes ಅಷ್ಟು ವಾಕಿಂಗ್ ಮಾಡಲೇಬೇಕು. ಡಯಾಬಿಟಿಸಲ್ಲಿ ವಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಬೇರೆ ಏನು ಮಾಡ್ತಿರೋ ಬಿಡ್ತಿರೋ, ವಾಕಿಂಗ್ ಅಂತೂ ಬೇಕೇ ಬೇಕು ಅಂತ ಹೇಳ್ತೀವಿ. ವಾರದಲ್ಲಿ ಅಟ್ಲೀಸ್ಟ್ 5 ದಿವಸನಾರ ಮಾಡಿ. 5 ದಿವಸ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಡಯಾಬಿಟಿಸ್ ರುಟೀನಾಗಿ ಚೆನ್ನಾಗಿರುತ್ತೆ. ಇದು ಡಯಾಬಿಟಿಸ್ ಚೆನ್ನಾಗಿರೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಮೈಂಡ್ ತುಂಬಾ ಫ್ರೆಶ್ ಆಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ನೀವು ನೋಡಿ, ಪ್ರತಿದಿನ ವಾಕಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದಾಗ ಅವ್ರ ಆ್ಯಕ್ಟಿವ್ ಲೆವೆಲ್ ಎಷ್ಟಿರುತ್ತೆ, ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನೀವೇ ವಾಚ್ ಮಾಡ್ತಾ ಹೋಗಿ, ತುಂಬಾ ಬೆಟರ್ ಆಗುತ್ತೆ. ಸೊ ಏನಾಗುತ್ತೆ, ಫ್ರೆಶ್ ಏರ್ಗೆ ಹೋಗ್ತೀರಾ, ಅಟ್ಮಾಸ್ಫಿಯರ್ ಚೆನ್ನಾಗಿ ಚೇಂಜ್ ಆಗುತ್ತೆ, ಬರ್ಡ್ಸ್ ನೋಡೋದು, ಬರ್ಡ್ಸ್ ವಾಯ್ಸ್ ಕೇಳೋದು, ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ಇವೆಲ್ಲ ಬಾಡಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಒಂದೊಂದೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದು ಇಂಡೈರೆಕ್ಟಾಗಿ ನಮ್ಮ ಡಯಾಬಿಟಿಸ್ಗೂ ಹೆಲ್ಪ್ ಆಗುತ್ತೆ. ಸೊ ಐ ವುಡ್ ಸೇ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನೀರು ಕುಡೀರಿ. ನೀರು ಕುಡಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಪುಟ್ ಆನ್ ಎ ಶೂಸ್, ರೆಗ್ಯುಲರಾಗಿ ಶೂಸ್ ಹಾಕ್ಕೊಂಡು, ಆಲ್ವೇಸ್ ಚಪ್ಪಲಲ್ಲಿ ವಾಕಿಂಗ್ ಮಾಡೋಕ್ಕೆ ಹೋಗಬಾರ್ದು. ಫ್ರೆಶ್ ಆಗಿ ಶೂಸ್ ಹಾಕ್ಕೊಂಡು ವಾಕಿಂಗ್ ಮಾಡೋದ್ರಿಂದ ಡಯಾಬಿಟಿಸಿಂದ ಆಗೋಂಥ ಡ್ಯಾಮೇಜಸ್ ಕೂಡ ನೀವು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ವಿ ಸೇ ದಟ್ ವಾಕ್ ವಿತ್ ಎ ಶೂಸ್ ಆನ್ ಅಂತ ಹೇಳ್ತೀವಿ. ವಿತ್ ಎ ಶೂಸ್ ಆನ್ ಮಾಡಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳಬೇಕು ಅಂದರೆ ಡಯಾಬಿಟಿಸಲ್ಲಿ ಮಾನಿಟ್ರಿಂಗ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಮಾನಿಟರ್ ಮಾಡಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮಾನಿಟ್ರಿಂಗ್ ಈಸ್ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಶುಗರ್ ಎಷ್ಟಿದೆಯಪ್ಪ, ಏನಾರು ಜಾಸ್ತಿ ಇದ್ದರೆ ನಾನು ಮೆಡಿಕೇಷನ್ಸ್ ಏನಾರು ಚೇಂಜಸ್ ಮಾಡ್ಕೊಬೇಕಾ, ಯಾವ ಥರ ಇದೆ, ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದೆಯಾ, ಅವನ್ನೆಲ್ಲನೂ ನೋಡಬೇಕು. ಬರೀ ಜಸ್ಟ್ ವಾಕಿಂಗ್ ಒಂದೇ ಮಾಡೋದ್ರಿಂದ ಹೆಲ್ಪ್ ಆಗೋಲ್ಲ. ಮಾನಿಟ್ರಿಂಗ್ ಆಫ್ ಡಯಾಬಿಟಿಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಪ್ಲಸ್ ಕಾಲಿನ ಸ್ಪರ್ಶಜ್ಞಾನ ಇದೆಯಾ, ಕಾಲಲ್ಲಿ ಗಾಯಗಳಾಗಿದೆಯಾ, ಅದನ್ನು ನೋಡ್ಕೊಬೇಕು. ದಯವಿಟ್ಟು ಶೂಸು ಚಪ್ಪಲು ತೊಗೊಬೇಕಾದ್ರೆ ಸ್ವಲ್ಪ ಬ್ರಾಡಾಗಿರೋ ಶೂಸು ಚಪ್ಪಲು ಯೂಸ್ ಮಾಡಿ, ಟೈಟಾಗಿರೋದು ಯೂಸ್ ಮಾಡಲೇಬೇಡಿ. ಆದಷ್ಟು ಕಾಟನ್ ಸಾಕ್ಸ್ ಹಾಕ್ಕೊಳ್ಳಿ. ಯಾಕೆಂದರೆ ನೈಲಾನ್ ಸಾಕ್ಸ್ ತುಂಬಾ ಸ್ವೆಟ್ಟಿಂಗ್ ಆಗುತ್ತೆ, ತುಂಬಾ ಎಫೆಕ್ಟ್ ಆಗುತ್ತೆ, ತುಂಬಾ ತೊಂದರೆ ಕೊಟ್ಬಿಡುತ್ತೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಸೊ ವಾಕಿಂಗ್ ಹೋಗಿ. ಎಷ್ಟೋ ಜನ ಕೇಳ್ತಾರೆ, ವಾಕಿಂಗ್ ಮಾಡೋಕ್ಕಿಂತ ಮುಂಚೆ ಕಾಫಿ ಟೀ ಕುಡಿಬೋದಾ? ಡೆಫಿನೆಟಾಗಿ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ವಾಕಿಂಗ್ ಇಂತ ಒಂದು 10 ನಿಮಿಷ ಮುಂಚೆ 1 ಲೋಟ ಕಾಫಿ ತೊಗೊಬೋದು, ಇಲ್ಲ 2 ಮಾರಿ ಬಿಸ್ಕೆಟ್ ತೊಗೊಳ್ಳಿ. ಎಷ್ಟೋ ಜನ ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಿಮ್ಗೆ ಹೋಗೋರಿಗೆ ದಯವಿಟ್ಟು ನಾವು ಹೇಳೋದು ಖಾಲಿ ಹೊಟ್ಟೆಲಿ ಹೋಗಲೇಬೇಡಿ ಅಂತ ಹೇಳ್ತೀವಿ. ಇಟ್ ಕುಡ್ ಬಿ ಸಮಥಿಂಗ್, ಏನಾರು ಒಂದು ಸ್ವಲ್ಪ ಲೈಟಾಗಿ 1 ಲೋಟ ಹಾಲು ಏನಾರು ಒಂದು ತೊಗೊಂಡು ಹೋಗ್ಬಿಟ್ಟು ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಸಡನ್ನಾಗಿ ಡ್ರಾಪ್ ಆಗಲಿಲ್ಲ ಅಂದರೆ ನಿಮಗೆ ಲೋ ಆಗಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಅದು 30 minutes ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು. ನೀವು ಹೇಳ್ಬೋದು, ನಾನು ಮನೇಲಿ ಕೆಲಸ ಮಾಡ್ತೀನಿ, ಕಸ ಗುಡಿಸ್ತೀನಿ, ಒರೆಸ್ತೀನಿ, ಅವೆಲ್ಲ ಮಾಡ್ತೀನಿ, ಈ ಆ್ಯಕ್ಟಿವಿಟಿ ಜಾಸ್ತಿ ಇದೆ, ಆಫೀಸಲ್ಲಿ ಕೆಲಸ ಜಾಸ್ತಿ ಇದೆ, ಅಲ್ಲಿ ಓಡಾಡ್ಕೊಂಡು ಮಾಡ್ತೀನಿ. ಏನೇ ಮಾಡಿದ್ರು ಕೂಡ ಡಯಾಬಿಟಿಸ್ಗೆ ಅಂತ ಸಪ್ರೇಟಾಗಿ ಒಂದು 1/2 hour ಎಕ್ಸ್ಟ್ರಾ ಮಾಡೋದು ತುಂಬ ಅವಶ್ಯಕತೆ, ತುಂಬಾ ಹೆಲ್ಪ್ ಆಗುತ್ತೆ. ನೀವು ವಾಕಿಂಗ್ ಮಾಡೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ನೀವು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಎಷ್ಟು ಮಾಡೋದು ಎಲ್ಲ ಗೊತ್ತಿರಬೇಕು. ಅವನ್ನೆಲ್ಲದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ.
ಮೋಸ್ಟ್ ಇಂಪಾರ್ಟೆಂಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ವಾಕಿಂಗ್ ಎಲ್ಲ ಆಗಿ ಬರ್ತೀರಾ, ಒಂದು ಸ್ವಲ್ಪ ರೈಡ್ರೇಷನ್ ಆದಮೇಲೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ, ಬ್ರೇಕ್ ದ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ಖಾಲಿ ಹೊಟ್ಟೆಯನ್ನು ಮುರಿಬೇಕು. ಅದಕ್ಕೋಸ್ಕರ ಆದಷ್ಟು 9 ರಿಂದ 9:15 ಒಳಗೆ ತಿಂಡಿ ತಿನ್ನೋ ಅಭ್ಯಾಸ ಎಲ್ಲರೂ ಮಾಡ್ಕೊಳ್ಳಿ. ಏನು ತಿಂತೀರ ಅನ್ನೋದಕ್ಕಿಂತ ತಿಂಡಿ ಕರೆಕ್ಟ್ ಟೈಮ್ ತಿಂದಿರ ಅನ್ನೋದು ತುಂಬಾ ಅವಶ್ಯಕತೆ. ಅದಕ್ಕೋಸ್ಕರ ಅದನ್ನು ಫಾಲೋ ಮಾಡಿ. ಬ್ರೇಕ್ಫಾಸ್ಟಿಗೆ ಮೋರ್ ಇಂಪಾರ್ಟೆಂಟು ಪ್ರೋಟೀನ್ಸ್ ಜಾಸ್ತಿ ಇರಲಿ, ಅದ್ರ ಜೊತೆಗೆ ಸ್ವಲ್ಪ ಐ ವುಡ್ ಸೇ ದಟ್ ಈ ಫ್ಯಾಟ್ಸ್ ಅಂತ ಹೇಳ್ತೀವಿ, ಅಂದರೆ ಫಾರ್ ಎಕ್ಸಾಂಪಲ್ ಹಾಲಿನ ಅಂಶ, ಎಗ್ಗು ಅವೆಲ್ಲ ಸ್ವಲ್ಪ ತೊಗೊಳ್ಳಿ. ಅದ್ರೂ ಕೂಡ ನಿಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೆ, ಅದು ನಿಮಗೆ ಇಂಡೈರೆಕ್ಟಾಗಿ ಕೂಡ ಹೆಲ್ಪ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನೀವು ಏನು ಮೆಡಿಸಿನ್ಸ್ ತೊಗೊತೀರೋ ಅದೇನು ಯಾವ ಟೈಮಿಗೆ ತೊಗೊಳಕ್ಕೆ ಡಾಕ್ಟ್ರ್ ಹೇಳಿದಾರೋ ಅದೇ ಟೈಮ್ಗೆ ನಿಮ್ಮ ಮೆಡಿಸಿನ್ಸು ಕೂಡ ಕರೆಕ್ಟಾಗಿ ಫಾಲೋ ಮಾಡಿ. ಅದನ್ನೆಲ್ಲ ಮಾಡೋದ್ರಿಂದ ಈ ಮಾರ್ನಿಂಗ್ ರುಟೀನ್ ಆಫ್ ಡಯಾಬಿಟೀಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಡಯಾಬಿಟೀಸ್. ಈ ಮಾರ್ನಿಂಗ್ ಕರೆಕ್ಟಾಗಿ ಇಟ್ಕೊಂಬಿಟ್ರೆ ಥ್ರೂ ಔಟ್ ದ ಡೇ ನಮ್ಮ ಡಯಾಬಿಟೀಸ್ ಕಂಟ್ರೋಲ್ ಭಾರಿ ಕಂಟ್ರೋಲ್ ಈಸಿಯಾಗಿ ಸಿಕ್ಬಿಡುತ್ತೆ. ಈ ಫಸ್ಟ್ 4-5 ಅವರ್ಸ್ ಆಫ್ ಡಯಾಬಿಟೀಸ್ ನೀವು ಮರ್ತಿ ನೆಗ್ಲೆಕ್ಟ್ ಮಾಡಿ ತುಂಬ ಸೋಮಾರಿತನ ಮಾಡಿಕೊಂಡು ಎಕ್ಸಸೈಸ್ ಮಾಡ್ದಂಗೆ ಬರೀ ರಿಲ್ಯಾಕ್ಸ್ ಮಾಡಿಕೊಂಡು ಕಾಫಿ ಟೀ ಜಾಸ್ತಿ ಯೂಸ್ ಮಾಡಿಕೊಂಡು ತಿಂಡಿನ ಸ್ಕಿಪ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಜನ ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡಿ ಯಾಕೆ ಅಂದರೆ ಕಂಟ್ರೋಲ್ ಆಗಿಬಿಡಲಿ ಡಯಾಬಿಟೀಸು, ಬೇಡ ತಿನ್ನೋದೇ ಬೇಡ ಅಂತಾರೆ. ಅದು ಕೂಡ ಡೇಂಜರಸ್. ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ ಈಟ್ ಲೈಕ್ ಎ ಕಿಂಗ್ ಅಂದ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಅಂದರೆ ಚೆನ್ನಾಗಿ ತಿನ್ನಿ ಬ್ರೇಕ್ಫಾಸ್ಟ್ನ, ಸ್ವಲ್ಪ ಮಾಡ್ರೇಟಾಗಿ ಲಂಚ್ ಮಾಡಿ, ನೈಟ್ ಡಿನ್ನರ್ ಆದಷ್ಟು ಕಮ್ಮಿ ಮಾಡಿ. ಅದು ಇಂಪಾರ್ಟೆಂಟ್ ಡಯಾಬಿಟೀಸ್ಗೆ. ಅದು ಮಾಡೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ಸು ಬರೋದಂಗೆ ಕಂಟ್ರೋಲ್ ಚೆನ್ನಾಗಿರುತ್ತೆ. ಈ ರುಟೀನ್ ಎಲ್ಲರೂ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ಡಯಾಬಿಟಿಸ್ ರುಟೀನ್ ಇಸ್ ದ ಮೋಸ್ಟ್ ಎಸೆನ್ಸ್, ಅದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಡಯಾಬಿಟೀಸ್ ಅಂತ ಕರಿತೀವಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದಾಗ ಡಯಾಬಿಟಿಸ್ ಏನು ಮಾಡಬೇಕು ಅಂತ ಎಲ್ಲನೂ ಹೇಳಿದ್ದೀನಿ. ಇದೇ ಥರ ಎಲ್ಲನೂ ಫಾಲೋ ಮಾಡಿ. ಹಂಗೂ ಏನಾರು ಅನುಮಾನ ಇತ್ತು ಅಂದರೆ ಎನಿ ಟೈಮ್ ನನ್ನ ಹತ್ರ ಬನ್ನಿ ಕೇಳಿ. ವಿಲ್ ಜಸ್ಟ್ ಡಿಸ್ಕಸ್ ಆ್ಯಂಡ್ ಎನ್ಶೋರ್ ದಟ್ ವಿ ಫಾಲೋ ಇಟ್. ಓಕೆ, ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.